ನಮಸ್ತೆ ಸರ್. ಈ ದಿನ ಶಿವರಾತ್ರಿ ಭಗವಂತನ ಸನ್ನಿಧಾನದ ದೇವಸ್ಥಾನದಲ್ಲಿ ಇದ್ದಂಗಿದೆ. ಹೇಳಿ ಮೇಡಮ್. ಸರ್, ಇದ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮನಕ್ಕೆ ಸಾಟಿ ಬೇರೊಂದಿಲ್ಲ ಅಂತ ಆ ಶಿವನನ್ನ ನೆಂದ್ರೆ ನಮ್ದು ಯಾವುದೇ ನಮ್ ಕಷ್ಟ ಕಾರ್ಪಣ್ಯಗಳು ಏನೇ ಆಗ್ಲಿ ಆತ ಅವಾಗ್ಲಿಂದ ಈಗಿನ ಶತಮಾನದವರೆಗೂ ಕೂಡ ಅವನು ನಾಮವನ್ನು ಜಪಿಸಿದ್ರೆ ಸಾಕು, ನಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಹೋಗ್ಲಾಡ್ಸುತ್ತಾನೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆನಲ್ಲೇ ನಾವು ನಡೀತಿದ್ವಿ. ಇವತ್ತು ನಾಡಿನ ಜೊತೆ ಎಲ್ಲರಿಗೂ ಕೂಡ ಈ ಶಿವರಾತ್ರಿಯ ಶುಭಾಶಯಗಳು. ಮತ್ತೆ ನಮ್ಮ ಮಠದಲ್ಲಿ, ನಮ್ಮ ಕಾಗಿನೆಲೆ ಮಠದಲ್ಲಿ ಈ ಒಂದು ಇವತ್ತು ಸತ್ಸಂಗದ ಸಿದ್ಧಾನಂದಪುರಿ ಅವರ ಸತ್ಸಂಗದ ಮುಖಾಂತರ ನಾವು ಈ ಒಂದು ಶಿವಾರ್ಚನೆ, ಬಿಲ್ವಾರ್ಚನೆ ಮಾಡಿದ್ವಿ, ಅಖಂಡ ಶಿವಾರ್ಚನೆ ಮಾಡಿದ್ವಿ ಅಂತ. ಹಾಗಾಗಿ ನಮ್ಮ ಎಲ್ಲರಿಗೂ ಕೂಡ ಈ ಒಂದು ಶಿವನ ಸಿದ್ಧಿ ಎಲ್ಲರಿಗೂ ಲಭಿಸಿ ಸಮಸ್ತ ಜನಗಳಿಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ, ಮತ್ತೆ ಇವತ್ತೇನು ನಮ್ಮ ಗುರುಗಳು, ನಮ್ಮ ಸಿದ್ದರಾಮಾನಂದ ಪುರಿ ಇರ್ಬೋದು, ಮುಂದೆ ನಮ್ಮ ಪ್ರಪ್ರಥಮ ಗುರುಗಳಾದಂತ ಕಾಗಿನೆಲೆಯ ಶ್ರೀ ಬೀರೇಂದ್ರ ತಾರಕಾನಂದ ಪುರಿ ಅವರ ಆಶೆಯಂತೆ ಮೊದಲು ಅವರು ಗುರುಗಳು ಈ ಮಠದಲ್ಲಿ ಇದ್ರು. ಅವ್ರ ಕಾಲಾದ ನಂತರ ಈ ಮಠ ಇನ್ನೂ ಒಂದು ಕೊಂಪೆ ತರ ಇತ್ತು, ಯಾವುದೇ ಒಂದು ಧಾರ್ಮಿಕತೆ ಇಲ್ಲದೆ ಒಂದು ಮೂಲೆ ಗುಂಪಾಗಿತ್ತು. ಇದಕ್ಕೆ ಪುನಶ್ಚೇತನ ಕೊಡಿಸಿದ್ದು ನಮ್ಮ ಸಿದ್ದರಾಮಪುರಿ. ಯಾಕಂದ್ರೆ ನಮ್ಮ ಇತ್ತೀಚೆಗೆ ಐಕ್ಯರಾದ ಆ ಸಿದ್ದರಾಮಪುರಿ ಬಂದು ಸ್ವಾಮಿಗಳದ್ದು ಪುಣ್ಯ ಆರಾಧನೆ ಇರ್ಬೋದು, ಮತ್ತೆ ಭಕ್ತರಲ್ಲಿ ನೋಡಿ ಅವರು 7 ವಿಷಯ ಹೇಳ್ತಾ ಇದ್ರು. ಯಾವುದೇ ಒಂದು ಮನುಷ್ಯನಿಗೆ ಆತ್ಮ ತೃಪ್ತಿ ಆಗ್ಬೇಕಂದ್ರೆ ಒಂದು ಧಾರ್ಮಿಕತೆ, ಇನ್ನೊಂದು ಸಾಮಾಜಿಕ. ಇವೆರಡು ಸಾಮಾಜಿಕದ ಏನೇನಿದೆ ಅದು ಸಾಮಾಜಿಕವಾಗಿ ಆ ಕಳಂಕವಾದಂಥದ್ದು ಏನಿದೆ ಅದನ್ನ ತೊಳೆದಾಕ್ಬೇಕು, ಆದಷ್ಟು ನಮ್ಮ ಶಕ್ತಿನ ಅದಕ್ಕೆ ಎದುರಿಸ್ಬೇಕು ಅಂತ ಹೇಳಿದ್ರು. ಇವತ್ತು ಕೂಡ ಆ ನಿಟ್ಟಿನಲ್ಲಿ ಧಾರ್ಮಿಕತೆ ಮುಖಾಂತರ ಅವರ ನಡ್ಕೊಂಡ ಒಂದು ದಾರಿಲೇ ನಾವಿವತ್ತು ನಡೀತಾ ಇದ್ದೀವಿ. ಅವ್ರು ಹೇಳ್ತಾ ಇದ್ರು, ಎಲ್ಲ ಪ್ರತಿ ದಿನ ನೀವು ಶಿವನ ಜಪ ಮಾಡ್ಬೇಕಮ್ಮ, ಮತ್ತೆ ಆದಷ್ಟು ಮಂದಿಗೆ ಇವತ್ತು ಎಲ್ಲಿ ಹೋಗ್ತಿದೆ ನಮ್ಮ ಆಚರಣೆ, ಧಾರ್ಮಿಕತೆನೇ ಇಲ್ಲ. ಹಾಗಾಗಿ ನಾವು ಸನಾತನ ಧರ್ಮದ ಆಚರಣೆಯನ್ನ ನಾವು ಹಿಂದೆ ಬುಡಕಟ್ಟದಲ್ಲಿ ಏನು ಆಚರಣೆಗಳಿತ್ತು, ಶಿವ ಅಂದ್ರೆ ಆದಿವಾಸಿ ಆಯ್ತಾ, ಹಾಗಾಗಿ ಅವನ್ ಸ್ಮರಣೆ ಮಾಡ್ತಾ ಮತ್ತೆ ಅವನ ವಿಚಾರಧಾರೆಯನ್ನ ತುಂಬಾ ಸರಳ ಆಗಿರೋದಂಥದ್ದು ನಮ್ಮ ದೊಡ್ಡ ಜೀವನದಲ್ಲಿ ನಾವೇನು ಅನುಭವಿಸ್ತಾ ಇದೀವಿ ಅದನ್ನ ಚಟ್ಪಟ್ ಅನ್ನೋ ಒಂದು ಆ ಶಿವನ ಸ್ಮರಣೆಯಿಂದ ನಾವು ಹೋಗ್ಬೇಕು ಅಂತ ಒಂದು ಮಾರ್ಗ ನಮ್ಮ ಗುರುಗಳು ನಮ್ಗೆ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ನಮ್ಮ ಗುರುಗಳನ್ನ ಏನೋ ಮಾರ್ಗದರ್ಶನ ಇದೆ, ನಾವು ಅದರಲ್ಲಿ ಮುಂದೆ ಕೂಡ ನಡೀತಾ ಹೋಗ್ತೀವಿ. ಈ ಮಠದಲ್ಲಿ ಈಗ ಅವರ ಹೆಸರಿನಲ್ಲಿ ಒಂದು ಸತ್ಸಂಗ ಒಂದು ಪ್ರಾರಂಭವಾಗಿದೆ. ಮುಂದಿನ ದಿನದಲ್ಲಿ ಅವರ ಆಶೆಯಂತೆ ನಾವೆಲ್ಲರೂ ಇವತ್ತು ನನ್ನ ಅಣ್ಣ ತಮ್ಮದಿರು ಎಲ್ಲ ಕೂಡ ಇದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಹಿರಿಯಿದ್ದಾರೆ, ಮಾತೆಯರಿದ್ದಾರೆ, ಅವೆಲ್ಲ ಇವತ್ತು ಜೊತೆ ಕೈ ಜೋಡಿಸಿ ಇವತ್ತು ಈ ಒಂದು ಸತ್ಕಾರ್ಯಕ್ಕೆ ಬಂದು ಕೈ ಜೋಡಿಸಿ ತುಂಬಾ ಚೆನ್ನಾಗಿ ಒಂದು ನಡೆಸ್ಕೊಟ್ರು. ಮತ್ತೆ ಒಂದು ಅರ್ಥಗರ್ಭಿತವಾಗಿ ಇಲ್ಲಿ ಯಾವುದೇ ಒಂದು ಹೋಮಾವಳಿಗಳು ಇದೇ ತರ ಒಂದು ಪೂರೈತಿಕೆ ಏನ್ ಮಾಡ್ಬೇಕು ಅಂತಿಲ್ಲ. ಶಿವನ್ಗೆ ಏನ್ ಬೇಕಾಗಿದೆ, ನಾವು ನೈಜವಾಗಿ ನಾವು ಹೇಗಿರ್ತೀವೋ ಹಾಗೆ. ಇವತ್ತು ನನ್ನ ಬಂಧುಗಳು ಇವತ್ತು ಅದೇ ತರ ಅವ್ರು ಇಷ್ಟ ಬಂದಂತ ಶಿವನ್ ಸ್ತೋತ್ರ ಹಾಡಿದ್ರು, ಅವ್ರು ಗೀತೆ ಹಾಡಿದ್ರು. ಹಾಗಾಗಿ ನಮ್ಮ ನಮಗಳನ್ನು ಇವತ್ತು ನಮ್ ಶಿವಾರ್ಚನೆ ಮತ್ತೆ ನಮ್ಗೆ ಏನ್ ಬಂತು ಶಿವನ್ಗೆ ಅರ್ಪಿಸಿದೀವಿ, ಮತ್ತೆ ನಮ್ ಗುರುಗಳಿಗೆ ಅವ್ರ ಮಾರ್ಗದರ್ಶನಕ್ಕೆ ಅರ್ಪಿಸಿದೀವಿ. ಮುಂದೆ ಕೂಡ ಇದೇ ತರ ನಮ್ಮ ಸತ್ಯತ್ಮ ಆಗಿರ್ಬೋದು, ಮತ್ತೆ ನಮ್ಮ ನವೋದಯ ಸರ್ ಇರ್ಬೋದು, ಬೇರೆ ಅಣ್ಣ ತಂದಿರಾಗ್ಬೋದು, ನಮ್ಮ ಶೋಭಾ ಮೇಡಮ್ ಆಗ್ಬೋದು, ಸ್ವರೂಪ ಮೇಡಮ್ ಆಗ್ಬೋದು, ಚಂದ್ರಕಲಾ ಮೇಡಮ್ ಆಗ್ಬೋದು, ಮತ್ತೆ ಬೇರೆ ಮಾತಂದಿರು ಎಲ್ಲ ಕೂಡ ಬಂದು ನಮ್ಗೆಲ್ಲ ನಮ್ ಜೊತೆ ಕುತ್ಕೊಂಡು ಶಿವಾರ್ಚನೆಯಲ್ಲಿ ಭಜನೆಯಲ್ಲೇ ಪಾಲ್ಗೊಂಡಿದ್ದಾರೆ. ಮತ್ತೆ ಅವರು ಕೂಡ ಶಿವನ ಕೃಪೆಗೆ ಪಾತ್ರರಾಗೋದ್ರ ಜೊತೆಗೆ ನಮಗೂ ಕೂಡ ಆಶೀರ್ವಾದ ಮಾಡಿಸಿ ಇವತ್ತು ನಮಗೆ ಮುಂದಿನ ಕಾಲ ಹೇಳ್ತೇನೆ, ನಮಗೆ ಶಿವ ಕಾಪಾಡ್ತಾನೆ ಮತ್ತೆ ನಮ್ಮ ಎಲ್ಲರಿಗೂ ಒಳ್ಳೆ ಮಾಡ್ತಾನೆ ಅಂತ ಹೇಳಿಕೆ ಬಯಸ್ತೀನಿ ಸರ್. ತುಂಬಾ ಸಂತೋಷ ಕೊಟ್ಟು ಸರ್ ಇವತ್ತೊಂದು ನಮ್ದು ಈ ಶಿವಾರ್ಚನೆ ಕಾರ್ಯಕ್ರಮ.